Hello everyone, welcome back to 7th Standard Ganita Prakash. Fascinating facts about large numbers. So, ಈ ಕ್ಲಾಸ್ಗೆ ಈ ಟಾಪಿಕ್. Some interesting facts about large numbers are hidden below. So, ಕೆಳಗಡೆ ಎಲ್ಲ ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಫ್ಯಾಕ್ಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. Calculate the product or quotient to uncover the facts. Once you find the product or quotient, read the number in both Indian and American naming system. Share your thoughts and question about the fact with the class after you discover each number. So, ಕೆಳಗಡೆ ಇರೋ ನಂಬರ್ನ ಸಾಲ್ವ್ ಮಾಡಿ ಫ್ಯಾಕ್ಟ್ಸ್ನ ಓದಬೇಕು. ಆ ಫ್ಯಾಕ್ಟ್ಸ್ನ ಇಂಡಿಯನ್ ಮತ್ತೆ ಅಮೆರಿಕನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಓದಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ 1250 ಇದೆ. ನಮಗೆ 125ಗೆ ಶಾರ್ಟ್ ಟ್ರಿಕ್ಸ್ ಬರುತ್ತೆ. ಇಂಟು 8 ಡಿವೈಡೆಡ್ ಬೈ 8 ಮಾಡಿದ್ರೆ ಏನು ಸಿಗುತ್ತೆ? ವಿ ವಿಲ್ ಗೆಟ್ 1000 ಬೈ 8. ಸೊ ಇಲ್ಲಿ ಎಕ್ಸ್ಟ್ರಾ 10 ಇದೆ. ಸೊ ಎರಡು ಸೈಡು ಎಕ್ಸ್ಟ್ರಾ 10. ಸೊ 1250ನ ನಾವು 10000. ಸೊ 10,000 ಬೈ 8 ಅಂತ ಬರೀಬಹುದು. Because we are increasing 10 both the side. Into 380 here. So into 10,000 multiply madre 38 will come. How many total 0? 1, 2, 3, 4 0 plus 5. So 5 zeros. 1, 2, 3, 4, 5. Divided by 8. So we have to divide the number now. 8 ones are 8. 8 fours are 32 we get. 6 remaining. So here it becomes 60. So 8 sevens are 56. 4 is remaining. Here the 4 will come. It will 40. So 8 fives are 40. Till here we done. So 3 zeros left out. So 3 zeros siktu. So answer is 475,000. In Indian naming system ಅಲ್ಲಿ this is 4,75,000. So in American naming system ಅಲ್ಲಿ it is 475,000. So 100ನ represent ಮಾಡುತ್ತೆ American naming system. So let us read the facts now. 4,75,000 is the number of Kirtanas composed by Purandaradasa according to legend. So Kirtanas ಅಂತಂದ್ರೆ it is a devotional songs ಅಂತ ಹೇಳ್ಬೋದು. So ಪುರಂದರದಾಸ ಅವರು 4,75,000 ಅಷ್ಟು ಕೀರ್ತನಾಸ್ನ ಕಂಪೋಸ್ ಮಾಡಿದ್ದಾರೆ. ಸೊ ಪುರಂದರದಾಸ ವಾಸ್ ಅ ಕಂಪೋಸರ್ ಅಂಡ್ ಸಿಂಗರ್ ಇನ್ 15th century. ಸೊ ದಾಸ ಅವರು 15th centuryನಲ್ಲೇ ಕಂಪೋಸ್ ಮಾಡಿ ಅಂದ್ರೆ ಸಾಂಗ್ಸ್ನ ಬರ್ದಿ ಹಾಡ್ತಾ ಇದ್ರು. ಹಿಸ್ ಕೀರ್ತನಾಸ್ ಸ್ಪ್ಯಾಂಡ್ ಸೋಷಿಯಲ್ ರಿಫಾರ್ಮ್, ಭಕ್ತಿ ಅಂಡ್ ಸ್ಪಿರಿಚುವಾಲಿಟಿ. ಸೊ ಏನೇನ್ ಇರ್ತಿತ್ತು ಇವ್ರ ಸಾಂಗ್ಸ್ ಅಲ್ಲಿ ಅಂತಂದ್ರೆ ಸೋಷಿಯಲ್ ರಿಫಾರ್ಮ್ಸ್ ಬಗ್ಗೆ ಇರ್ತಿತ್ತು, ಭಕ್ತಿ ಮೇಲೆ ಜಾಸ್ತಿ ಮಾಡ್ತಿದ್ರು, ಸ್ಪಿರಿಚುವಲ್ ಡಿವೋಷನ್ ಮೇಲೆ ಸಾಂಗ್ಸ್ ನ ಜಾಸ್ತಿ ಬರಿತಾ ಇದ್ರು. He systematized method of teaching Carnatic music which is followed to the present day. So ಒಂದು ಸಿಸ್ಟಮ್ಯಾಟಿಕ್ ಮೆಥಡ್ಸ್ ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಟೀಚ್ ಮಾಡೋದಕ್ಕೆ ಇನ್ನ ಕರ್ನಾಟಿಕ್ ಮ್ಯೂಸಿಕ್ ನ. ಸೊ ಸ್ಟಿಲ್ ಟುಡೇ ದಟ್ ಇಸ್ ಇನ್ ಯೂಸ್. How many years did he live to compose so many songs? So ಈಗ ಅವರು more than 4 lakh ಸಾಂಗ್ಸ್ ನ ಕಂಪೋಸ್ ಮಾಡಿದಾರಲ್ವಾ, ಎಷ್ಟು ದಿನ ಬೇಕಾಯ್ತು? ಅಟ್ ವಾಟ್ ಏಜ್ ಡಿಡ್ ಹಿ ಸ್ಟಾರ್ಟ್ ಕಂಪೋಸಿಂಗ್ ಸಾಂಗ್ಸ್? ಸೊ ಯಾವ ಏಜ್ ಅಲ್ಲಿ ಶುರು ಮಾಡಿರ್ಬೋದು? ಇಫ್ ಈ ಕಂಪೋಸ್ಡ್ 4,75,000 ಸಾಂಗ್ಸ್, ಹೌ ಮೆನಿ ಸಾಂಗ್ಸ್ ಪರ್ ಇಯರ್ ಈ ಡಿಡ್ ಹ್ಯಾವ್ ಟು ಕಂಪೋಸ್? ಸೊ ಈ ಇನ್ಫಾರ್ಮೇಶನ್ ನಮಗೆ ಲೈಕ್ ಕಂಡುಹಿಡಿಯೋದಕ್ಕೆ ಎಷ್ಟು ಸಾಂಗ್ಸ್ ಆಯ್ತು, ಒಂದಿನಕ್ಕೆ ಎಷ್ಟು ಸಾಂಗ್ಸ್ನ ಅವರು ಹಾಡಿದ್ದಾರೆ ಬರ್ದಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಸಾಕಾಗಲ್ಲ. ಸೊ ವಿ ಕ್ಯಾನ್ ನಾಟ್ ಡಿಟರ್ಮೈನ್. So we cannot determine. ಸೊ ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಯಾಕೆ ಕಂಡುಹಿಡಿಯೋಕ್ಕಾಗಲ್ಲ ಅಂತಂದ್ರೆ ಇನ್ಫಾರ್ಮೇಶನ್ ಇಸ್ ಇನ್ಸಫಿಷಿಯಂಟ್. ಒಂದು ದಿನಕ್ಕೆ ಅಂದ್ರೆ ಒಂದು ಸಾಂಗ್ಗೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ ದೇ ಹ್ಯಾವ್ ನಾಟ್ ಗಿವನ್. ಸೊ ಅದಕ್ಕೋಸ್ಕರ ನಮಗೆ ಅವ್ರು ಎಷ್ಟು ಸಾಂಗ್ಸ್ನ ಎಷ್ಟು ದಿನಕ್ಕೆ ಬರೀತಿದ್ರು ಇದನ್ನ ಕಂಡುಹಿಡಿಯೋದಕ್ಕಾಗಲ್ಲ. Okay, let's do this one. 2100 into 70000. ಸೊ ಈ ತರ ಯಾವಾಗೆಲ್ಲ ನಂಬರ್ಸ್ ಜಾಸ್ತಿ ಬರುತ್ತೋ ವಿ ಕ್ಯಾನ್ ಡೈರೆಕ್ಟ್ಲಿ ಮಲ್ಟಿಪ್ಲೈ ದ ನ್ಯೂಮರಿಕಲ್ಸ್ನ ಮಲ್ಟಿಪ್ಲೈ ಮಾಡಿ ಝೀರೋಸ್ನ ಕೊನೆಯಲ್ಲಿ ಹಾಕೋಬಹುದು. 7 1s are 7, 7 2s are 14. So how many zeros left? 2 0 here, 4. So total 6 zeros. 1 2 3 4 5 6. So Indian number system prakara this is 14 crore 70 lakh.
So the answer is 14 crore 70 lakh. So 14 crore 70 lakh is the approximate distance in kilometer between the earth and sun. So ಇದು ಇಂಡಿಯನ್ ನಂಬರ್ ಸಿಸ್ಟಮ್ ಅಲ್ಲಿ ಆಯ್ತು. ಸೊ ಇನ್ ಅಮೆರಿಕನ್ ನಂಬರ್ ಸಿಸ್ಟಮ್ ಎಷ್ಟಾಗುತ್ತೆ? 3 3 means it is 147 million. 147 million. So 147 million is approximate distance in kilometer. ಇದು ಕಿಲೋಮೀಟರ್ ನಲ್ಲಿದೆ. ಬಿಟ್ವೀನ್ ಯಾರಿಂದ ಯಾರಿಗೆ? ಅರ್ತ್ ಮತ್ತೆ ಸನ್ನಿಂದ ಅರ್ತ್ವರೆಗಿರೋ ಡಿಸ್ಟೆನ್ಸ್. ದಟ್ ದಿಸ್ ಡಿಸ್ಟೆನ್ಸ್ ಕೀಪ್ಸ್ ವೇರಿಂಗ್ ಥ್ರೂ ಔಟ್ ದ ಇಯರ್. ಸೊ ಇಯರ್ನಲ್ಲಿ 1 ಇಯರ್ನಲ್ಲಿ ಸೊ ಸನ್ ಇಲ್ಲೇ ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ಇದ್ರೆ ಅರ್ತ್ ರಿವಾಲ್ವ್ ಆಗುತ್ತಲ್ಲ, ಸೊ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಇಲ್ಲಿದ್ದಾಗ ಕಡಿಮೆ ಡಿಸ್ಟೆನ್ಸ್ ಇರುತ್ತೆ ಅರ್ತ್ಗೂ ಸನ್ಗೂ. ಅರ್ತ್ ಇಲ್ಲಿರುತ್ತಲ್ಲ ಅರ್ತ್, ಆವಾಗ ಡಿಸ್ಟೆನ್ಸ್ ಬಂದು ಜಾಸ್ತಿ ಆಗುತ್ತೆ. ದ ಡಿಸ್ಟೆನ್ಸ್ ಕೀಪ್ಸ್ ವೇರಿಂಗ್ ಥ್ರೂ ಔಟ್ ದ ಇಯರ್. ಸೊ 1 ಇಯರ್ ಅಲ್ಲಿ ಕಂಪ್ಲೀಟ್ ಡಿಸ್ಟೆನ್ಸ್ ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ದ ಫಾರೆಸ್ಟ್ ಡಿಸ್ಟೆನ್ಸ್ ಈಸ್ ಅಬೌಟ್ 152. ಸೊ ಇಲ್ಲಿ ಪೊಸಿಷನ್ ಬಂದ್ರೆ ಸೊ ಇಟ್ ವಿಲ್ ಬಿ ದ ಫಾರೆಸ್ಟ್. ನೋ, ಇಟ್ ಇಸ್ 152 ಮಿಲಿಯನ್ ಕಿಲೋಮೀಟರ್ ಇರುತ್ತೆ. ಓಕೆ. How did they measure the distance between Earth and Sun? So scientists will measure the distance between Earth and Sun by doing some observations, some calculations using a method called radar. They will calculate. Okay. So let us do this one. 6400 into 62500. So zeros is there. Let us directly multiply this numerical. 64 into 625. 5 4s are 20, 2 carry. 5 6 are 30, 32 into 5 is gone. 2 4s are 8, 2 6 are 12. 6 4s are 24, 2 carry. 6 6 are 36, 38. So 0, 8 plus 2 10, 1 carry. 4 6 plus 4 10, 8 plus 2 10, 3 plus 1 4. So it is 4 0. So and we still have 4 zeros. So 1 2 3 4. Now it is 40 crore. 40 crore. Or you can expand it. 40 crore is the average number of liter of water the Amazon River discharges into the Atlantic Ocean every second. So ಅಮೆಝಾನ್ ಅಂತ ಇದೆಯಲ್ಲ ರಿವರ್, ಅದರಲ್ಲಿ ಡಿಸ್ಚಾರ್ಜ್ ಆಗೋ ವಾಟರ್ ಅಟ್ಲಾಂಟಿಕ್ ಓಷನ್ಗೆ, ಈಗ ರಿವರ್ ಫೈನಲಿ ಲೀಡ್ಸ್ ಟು ಓಷನ್ ಅಲ್ವಾ? ಸೊ 1 ಸೆಕೆಂಡ್ಗೆ 40 crore ಲೀಟರ್ ಅಷ್ಟು ಅಮೆಝಾನ್ ರಿವರ್ ಅಟ್ಲಾಂಟಿಕ್ ಓಷನ್ಗೆ ರಿಲೀಸ್ ಮಾಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ ವಾಟರ್ನ. The rivers flows into the Atlantic is so much that the drinkable fresh water is found even 160 kilometer into the open sea. ಸೊ ಓಪನ್ ಸೀಗೆ 160 ಕಿಲೋಮೀಟರ್ ಅಷ್ಟು ಫ್ರೆಶ್ ವಾಟರ್ ಸಿಗುತ್ತೆ, ಅಂದ್ರೆ ಡ್ರಿಂಕಬಲ್ ವಾಟರ್ ಸಿಗುತ್ತೆ. As you did before, divide the given numbers to uncover interesting facts about division. Share your thoughts and questions with the class after you uncover each number. So ಈಗೆಲ್ಲ ನಾವು ಮಾಡಿದ್ದು multiplication. Now onwards we will do division. 135. So let us do the division first. 1395 divided by 150. So we can directly cancel 10 with 10. So 15 here we cannot divide. 15 9s are 135. So 45 is left out. 45. 15 3s are 45. It is 0. So these two zeros will come here. So it is 9300.
9,300 is the distance in kilometer of the longest single train journey in the world. So what is the single train journey? So from one point to another point reaching, not coming again. So ಒಂದು ಜರ್ನಿ ಮಾತ್ರ ಅಂದ್ರೆ ಒನ್ ಸೈಡ್ ಜರ್ನಿನ ತಗೊಂಡಿರೋದು, ಆ ಕಡೆಯಿಂದ ಬರ್ತಿರೋ ಜರ್ನಿ ತಗೋತಾ ಇಲ್ಲ. ಸೊ ಒನ್ ಸೈಡ್ ಜರ್ನಿ ಎಷ್ಟಿರುತ್ತೆ? 9,300 ಕಿಲೋಮೀಟರ್. ಸೊ ಅದೇ ಲಾಂಗೆಸ್ಟ್. ದ ಟ್ರೈನ್ ರನ್ಸ್ ಇನ್ ರಷ್ಯಾ ಬಿಟ್ವೀನ್ ಮಾಸ್ಕೋ ಅಂಡ್ ವ್ಲಾಡಿವೋಸ್ಟಾಕ್. ಸೊ ಇದು ಮಾಸ್ಕೋ ಇಂದ ವ್ಲಾಡಿವೋಸ್ಟಾಕ್ ಅನ್ನೋ ಒಂದು ಪ್ಲೇಸ್, ಅದು ರಷ್ಯಾದಲ್ಲಿದೆ, ಅಲ್ಲಿ ಈ ಟ್ರೈನ್ ಹೋಗುತ್ತೆ. ಓಕೆನಾ? ದ ಡ್ಯೂರೇಷನ್ ಆಫ್ ದಿಸ್ ಜರ್ನಿ ಇಸ್ ಅಬೌಟ್ 7 days. ಸೊ 9,300 ಕಿಲೋಮೀಟರ್ನ 7 days ತನಕ ಹೋಗುತ್ತೆ. The duration of this journey. Okay. The longest train route in India is from Dibrugarh to Assam, ಕನ್ಯಾಕುಮಾರಿನಲ್ಲಿ, ಇನ್ ತಮಿಳ್ನಾಡು. ಸೊ ತಮಿಳ್ನಾಡಿನ ಕನ್ಯಾಕುಮಾರಿಯಿಂದ ದಿಬ್ರುಗರ್ ತನಕ ಇಂಡಿಯಾದಲ್ಲಿ ಲಾಂಗೆಸ್ಟ್ ಟ್ರೈನ್ ರೂಟ್ ಇರೋದು. ಇಟ್ ಕವರ್ಸ್ 4,219 ಕಿಲೋಮೀಟರ್ಸ್ ಅಂಡ್ ಅಬೌಟ್ 76 hours. Okay, let us divide this thing first. 1050, 2 zeros, 3 zeros. Okay. It is divided by 700. ಸೊ ಈ ತರ ಡಿವಿಷನ್ ಕೂಡ ಮಾಡ್ಬೋದು ನಾವು, ಅಥವಾ ನಂಬರ್ನ ಈ ರೀತಿ ಬರ್ಕೊಂಡು ಕ್ಯಾನ್ಸಲೇಷನ್ ಮಾಡ್ಕೊಬೋದು. 10 with 10 will cancel. Again 10 cancels. Now we have to divide from here. 7 ones is 7 for 10. So left with 3. So now it becomes 35. 7 5s are 35 gone. So all these 4 zeros will come here. Okay. So we get 1,50,000. Adult blue whales can weigh more than 1,50 kilogram. ಅಂದ್ರೆ ಒಂದು ಅಡಲ್ಟ್ ಅಂದ್ರೆ ಸ್ವಲ್ಪ ದೊಡ್ಡದಾಗಿರೋ ವೇಲ್, ನಾಟ್ ಅ ಬೇಬಿ ಬಾರ್ನ್. ಒಂದು ಅಡಲ್ಟ್ ಬ್ಲೂ ವೇಲ್ ಬಂದು ಎಷ್ಟು ತೂಕ ಇರುತ್ತೆ ಅಂದ್ರೆ ಇಟ್ ಇಸ್ ಮೋರ್ ದ್ಯಾನ್ 1,50,000 kilogram, kg. A ನ್ಯೂ ಬಾರ್ನ್ ಬ್ಲೂ ವೇಲ್ weighs around 2,700 kg. ಸೊ ನ್ಯೂ ಬಾರ್ನ್ 2,700 kg ವೇಟ್ ಇರುತ್ತೆ, which is similar to the weight of an adult hippopotamus. So adult hippopotamus to baby whale weight irutte. The heart of the blue whale was recorded to nearly 700 kg. The tongue of the blue whale weighs as much as an elephant. So ಒಂದು ಟಂಗಿನ ವೇಟ್ ಎಷ್ಟಿರುತ್ತೆ? ಒಂದು ಎಲಿಫೆಂಟ್ ಅಷ್ಟಿರುತ್ತೆ. ಆ blue whales can eat up to 3,500 kg of krill every day. So krill ಅಂದ್ರೆ ಒಂದು ಸಿ ಆನಿಮಲ್, ಅದು ಲೈಕ್ ಇಟ್ ಇಸ್ ಸಿಮಿಲರ್ ಟು ಶ್ರಿಂಪ್. ಸೊ 3,500 kg ಅಷ್ಟು ಫುಡ್ ಬೇಕು ಅದಕ್ಕೆ. ದ ಲಾರ್ಜೆಸ್ಟ್ ನೋನ್ ಲ್ಯಾಂಡ್ ಅನಿಮಲ್ Argentinosaurus is estimated to weigh 90,000 kg. ಸೊ ಇದೆ ಅದು ಅರ್ಜೆಂಟಿನೋಸರಸ್ ಅಂತ. ಸೊ ಇಟ್ ಇಸ್ ಲಾರ್ಜೆಸ್ಟ್ ನೋನ್ ಲ್ಯಾಂಡ್ ಅನಿಮಲ್ ಅಲ್ಲಿ. ಇದು ವೇಲ್ ಬಂದು ವಾಟರ್ ಅನಿಮಲ್, ಲ್ಯಾಂಡ್ ಅನಿಮಲ್ ಅಲ್ಲಿ ಇಟ್ ಇಸ್ ಅರ್ಜೆಂಟಿನೋಸರಸ್. ಓಕೆ. So 52,000. So shall we directly divide here? 1010 cancel. 13 ones are 13 fours are 52. So all these zeros come here. 1 2 1 2 1 2 1 1 2 3 4 5 6 7 8 2 3 4 5 6 7 8. So here. So it is 40 crore. 40 crore was the weight in tons of the global plastic waste generated in year 2021. So 2021 ಅಲ್ಲಿ ವೇಸ್ಟ್, ಇಡೀ ನಮ್ಮ ಗ್ಲೋಬ್ ಅಲ್ಲಿ ಬಂದಿರೋ ಪ್ಲಾಸ್ಟಿಕ್ ವೇಸ್ಟ್ ಎಷ್ಟು ಕೆಜಿ ಇದೆ ಅಂದ್ರೆ ಇಟ್ ಇಸ್, ಸೊ ನಾಟ್ ಕೆಜಿ, ಇಟ್ ಇಸ್ ಇನ್ ಟನ್ಸ್. ಸೊ 400 crore ಟನ್ ಅಷ್ಟಿದೆ. ಸೊ 1 ಟನ್ ಅಂದ್ರೆ ಎಷ್ಟು? 1 ಟನ್ ಅಂದ್ರೆ 1,000 kg. So 400 crore ton andre, you just imagine 4 crore into 1,000 kg. So it is 4000 40,000 crore kg. It is not even 4 crore. So ashtu waste generation
ಗ್ಲೋಬಲಿ ದಿನ ದಿನ ಜಾಸ್ತಿ ಆಗ್ತಿದೆ. ಸೊ ಲಾರ್ಜ್ ನಂಬರ್ ಫ್ಯಾಕ್ಟ್ ಇನ್ ಅ ಸಿಂಗಲ್ ಗ್ರಾಮ್ ಆಫ್ ಹೆಲ್ದಿ ಸಾಯಿಲ್. ಸೊ ಹೆಲ್ದಿ ಸಾಯಿಲ್ಸ್ ಅಂದ್ರೆ ಫರ್ಟೈಲ್ ಸಾಯಿಲ್ ಅಲ್ಲಿ ದೇರ್ ಕ್ಯಾನ್ ಬಿ 100 ಮಿಲಿಯನ್ ಟು 1 ಬಿಲಿಯನ್ ಬ್ಯಾಕ್ಟೀರಿಯಾ ಇರುತ್ತೆ. And 1 lakh to 1 million fungi ಇರುತ್ತೆ which can support plants growth and health. And we know these things. So ಬ್ಯಾಕ್ಟೀರಿಯಾ ಕೆಲವು ಫಂಗೈಗಳು ತುಂಬಾ ಹೆಲ್ಪ್ ಮಾಡುತ್ತೆ ಪ್ಲಾಂಟ್ಸ್ಗೆ ಗ್ರೋತ್ ಆಗಕ್ಕೆ. ಇನ್ಫ್ಯಾಕ್ಟ್ ದಟ್ ಈಸ್ ವೆರಿ ಮಚ್ ನೀಡೆಡ್. Share such large number of facts you know and came across with your class. So if you know anything, you just comment it down, okay? Did you ever wonder? Isto is amused by all these interesting facts about large numbers. So while thinking about these, he came up with an unusual questions. Could the entire population of Mumbai fit in 1 lakh buses? So ಇಷ್ಟುಗೆ ಒಂದು ಕ್ವೆಶನ್ ಬಂದಿದೆ. ಏನದು ಕ್ವೆಶನು ಅಂದ್ರೆ, ಈಗ ಮುಂಬೈಯಲ್ಲಿ ಎಷ್ಟು ಪಾಪ್ಯುಲೇಷನ್ಸ್ ಜನ ಇದ್ದಾರೆ, ಅಷ್ಟು ಜನನ 1 lakh ಬಸ್ನಲ್ಲಿ ಕೂರಿಸ್ಬೋದಾ, ಹಿಡಿಯುತ್ತಾ ಜನಕ್ಕೆ, ಸಾಕಾಗತ್ತಾ ಬಸ್ಸು ಅಂತ ಕ್ವೆಶನ್ ಇದೆ. ಸೊ ನಮ್ಗೆ ಮುಂಬೈ ಪಾಪ್ಯುಲೇಷನ್ ಗೊತ್ತಾ? ಸೊ ನಾವು ಪಾಪ್ಯುಲೇಷನ್ ಟೇಬಲ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದೇರ್ ಇನ್ ದಟ್ ಪಾಪ್ಯುಲೇಷನ್ ಟೇಬಲ್. ಹೌ ಮಚ್ ಸಿ ಹಿಯರ್. ಮುಂಬೈಯಲ್ಲಿ it is approximately, it is more than 1 crore 25 lakh. So we approximately take 1 crore 25 lakh ಅಂತ ತಗೊಳ್ಳೋಣ. ಓಕೆನಾ? ಸೊ ಎಷ್ಟು ಬಂದಿದೆ ನೋಡೋಣ. ಈಗ 1 lakh ಬಸ್ನಲ್ಲಿ 50 people ಇಲ್ಲ ಇದೆ. ಅಸ್ಯೂಮ್ ದಟ್ ಬಸ್ ಕ್ಯಾನ್ ಅಕೊಮೊಡೇಟ್. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಬಸ್ ಅಂತಂದ್ರೆ ಇಟ್ ಇಸ್ 50 ಪೀಪಲ್ ವಿಲ್ ಬಿ. ನಾರ್ಮಲ್ ಬಸ್ ಅಲ್ಲಿ 50 ಪೀಪಲ್ ಕೂರ್ಬೋದು. ಅದೇ ರೀತಿ 1 lakh ಬಸ್ ಅಂದ್ರೆ 50 lakh. 1 into 50 will be 50. 50 lakh people ನ 1 lakh ಬಸ್ ಅಲ್ಲಿ ಕೂರಿಸ್ಬೋದು. ಬಟ್ ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮುಂಬೈ? ಇಟ್ ಇಸ್ ಮೋರ್ ದನ್ 1 crore 25 lakh ಇಂದ it is more. So we cannot accommodate all Mumbai people in 1 lakh bus. So RMS Titanic ship. So Titanic ship ಬಗ್ಗೆ ಕೇಳಿದೀಯ ಅಲ್ವಾ? So it is a very big ship and broke like half like this. ಈ ತರ ಮಧ್ಯದಲ್ಲಿ ಬ್ರೇಕ್ ಆಗ್ಬಿಡುತ್ತೆ ಈ ತರ. So that is the story of Titanic. If you are interested, you go and watch in somewhere in YouTube. So the RMS Titanic ship carried about 2,500 passengers. Can the population of Mumbai fit into 5,000 such ships? So ಈಗ ಒಂದು ಶಿಪ್ ನಲ್ಲಿ 2,500 passengers ಅಂದ್ರೆ 5,000 ships ಅಲ್ಲಿ ಎಷ್ಟಾಗುತ್ತೆ? So here 25 zeros into 5. So how much it is? 5 5s are 25. 2 carry, 5 2s are 10, 12. So 125. How much 0? 3 plus 2, it is by 0. So it is 1 crore 25 lakh people can accommodate. So Mumbai ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇರೋದು? ಮುಂಬೈಯಲ್ಲಿ it is 1 lakh 24,000 and plus few like 47,000 ಏನೋ ಇತ್ತು. So we can accommodate. It is 1 lakh 25,000 accommodate ಮಾಡ್ಕೊಳ್ಳುತ್ತೆ. So we can say that ಮುಂಬೈ ಪೀಪಲ್ ಪೂರ್ತಿ ಈ ಶಿಪ್ ಅಲ್ಲಿ 5,000 ಶಿಪ್ಸ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬೋದು. So we can see that these 5,000 ships can accommodate the Mumbai people. Inspired by this strange question, Roxy wondered, if I could travel 100 km every day, could I reach the moon in 10 years? The distance between the earth and moon is 3,84,400 km. ಸೊ ಈಗ ಒಂದು ದಿನಕ್ಕೆ 100 ಕಿಲೋಮೀಟರ್ ಅಂದ್ರೆ 1 ಇಯರಿಗೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು? 1 ಇಯರಿಗೆ 365 days. 365 into 40 per day into 100. ಯಾಕಂದ್ರೆ ಒಂದ್ ದಿನಕ್ಕೆ 100 ಕಿಲೋಮೀಟರ್. ಸೊ ಇಂಟು ಮಾಡಿದ್ರೆ 36500. ಸೊ 36,500 ಕಿಲೋಮೀಟರ್ನ 1 ಇಯರ್ ಅಲ್ಲಿ ಹೋಗಿ ಬರ್ಬೋದು. ಇಂಟು 10 ಇಯರ್ಸಿಗೆ ಇಂಟು 10 ಅಂದ್ರೆ ಎಕ್ಸ್ಟ್ರಾ 1 0 ಬರುತ್ತೆ. 36530. ಸೊ ಇಟ್ ಇಸ್ 3,65,000 ಕಿಲೋಮೀಟರ್ ಅಷ್ಟು. ಬಟ್ ಡಿಸ್ಟೆನ್ಸ್ ಎಷ್ಟಿದೆ ಅರ್ಥಕ್ಕೂ ಮೂನ್ಗೂ? ಇಟ್ ಇಸ್ ಮೋರ್ ದ್ಯಾನ್ 3,85,000 ಅಲ್ಲಿ. ಸೊ ಶಿ ಕ್ಯಾನ್ ನಾಟ್ ರೀಚ್. No, she can't reach.
ಅವಳು ರೀಚ್ ಆಗೋಕ್ಕಾಗಲ್ಲ. ಹೌ ಫಾರ್ ವುಡ್ ಶಿ ಟ್ರಾವೆಲ್ಡ್ ಇನ್ ಅ ಇಯರ್? ಸೊ ಒಂದು ಇಯರಿಗೆ 36,500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು. ಹೌ ಫಾರ್ ಶಿ ಹ್ಯಾವ್ ಟ್ರಾವೆಲ್ಡ್ ಇನ್ 10 years? 10 yearsಗೆ 3,65,000. Is it not easier to perform these calculation in stages? You can use this method for all larger calculations. So ದೊಡ್ಡ numbers ಇದ್ದಾಗ we can think it by doing divisions. So find out if you can reach. ಸೊ ಯಾವ ಟೈಪ್ ಆಫ್ ಕ್ಯಾಲ್ಕುಲೇಷನ್? ಸೊ ಫಸ್ಟ್ ನಾವು 1 ಇಯರ್ಗೆ ಎಷ್ಟು ಅಂತ ಕಂಡಿಡ್ತೀವಿ, ಆಮೇಲೆ 10 yearsಗೆ ಎಷ್ಟು ಅಂತ ಮಾಡಿದ್ರೆ we can get easy answers. We can get answers in a very simple manner. So find out if you can reach the sun in lifetime if you travel 1,000 kilometers every day. You had written down the distance between the earth and sun in a previous exercise. ಸೊ ಈಗ ಏನಾದರೂ ಲೈಫ್ ಟೈಮಲ್ಲಿ ಒಂದು ದಿನಕ್ಕೆ ನಾವು 1,000 ಕಿಲೋಮೀಟರ್ನ ಟ್ರಾವೆಲ್ ಮಾಡಿದ್ರೆ ರೀಚ್ ಆಗ್ಬೋದಾ ನಮ್ಮ ಲೈಫ್ ಟೈಮಲ್ಲಿ ಸನ್ನನ ಅಂತ ನೋಡೋಣ. ಓಕೆನಾ? ಸೊ ಸನ್ದ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ನೋಡಿದ್ವಿ ಅಲ್ವಾ ಇಲ್ಲಿ. ಸೊ ವಾಟ್ ಇಸ್ ದ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಆಫ್ ಸನ್ ಅಂಡ್ ದ ಮೂನ್? It is 14 crore 70 lakh. So it is 14 crore 70 lakh. So let us see ಎಷ್ಟು ಬರುತ್ತೆ ಲೈಫ್ ಟೈಮ್ನಲ್ಲಿ ಅಂತ. So it is 14 crore 70 lakh. So can reach. ಈಗ 1,000 1 ಇಯರಿಗೆ 365 into 1,000. 1 ಇಯರಿಗೆ ಎಷ್ಟು ಟ್ರಾವೆಲ್ ಮಾಡ್ಬೋದು? ಇದು 1 ಡೇಗೆ 1,000 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿರೋದು. ಸೊ 365 1 2 3. ಸೊ ಇಟ್ ಇಸ್ 3,65,000 ಕಿಲೋಮೀಟರ್ ಅಷ್ಟು 1 ಇಯರಿಗೆ. ಸೊ ಹ್ಯೂಮನ್ಸ್ ಕ್ಯಾನ್ ಅಪ್ರಾಕ್ಸಿಮೇಟ್ಲಿ ಲಿವ್ ಅಪ್ ಟು 100 years. ಸೊ ಇದನ್ನ ಇಂಟು 100 ಮಾಡಿದ್ರೆ ವಿ ವಿಲ್ ಹ್ಯಾವ್ extra 2 zeros. It is 3,65,000. ಸೊ ನಮಗಲ್ಲಿ ಬೇಕಾಗಿರೋದು 14 crore. ಸೊ ಇನ್ ಅವರ್ ಲೈಫ್ ಟೈಮ್ ವಿ ಕ್ಯಾನ್ ನಾಟ್ ರೀಚ್. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಪಾಸಿಬಲ್ ಆಗಲ್ಲ ನಾವು ರೀಚ್ ಮಾಡೋದಕ್ಕೆ. ಮೇಕ್ ನೆಸೆಸರಿ ರೀಸನಬಲ್ ಅಸಂಪ್ಷನ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಬಿಲೋ. ಸೊ ಇಫ್ ಅ ಸಿಂಗಲ್ ಶೀಟ್ ಆಫ್ ಪೇಪರ್ ವೇಟ್ 5 grams, could you lift 1 lakh sheets of paper together at the same time? ಒಂದು ಶೀಟಿಗೆ 5 ಗ್ರಾಮ್ ಆದರೆ 1 ಲ್ಯಾಕ್ಗೆ ಎಷ್ಟಾಯಿತು? 1 ಲ್ಯಾಕ್ಗೆ ಇಂಟು 5 ಗ್ರಾಮ್. ಸೊ ಇಟ್ ಇಸ್ 5 lakh ಆಯಿತು. 5 lakh ಗ್ರಾಮ್ ಆಯಿತು. 5 lakh ಗ್ರಾಮ್ ಅಂದರೆ ಹೌ ಮಚ್? ಇನ್ ಕೆ ಜಿಲಿ ಹೇಳೋದಾದರೆ ಡಿವೈಡೆಡ್ ಬೈ 1,000 ಮಾಡಬೇಕು. So 3030 cancel. So 500 kg. So can a human lift 500 kg? No, it is not possible to lift. So 1 lakh sheet of paper na ಒಟ್ಟಿಗೆ ಎತ್ತೋದಕ್ಕೆ ಆಗಲ್ಲ. If 250 babies are born every minute across the world, will million babies be born in a day? So 250 babies 1 minute. 1 minute 250 ಬೇಬೀಸ್ ಬಾರ್ನ್ ಆದರೆ 60 minutesಗೆ ಎಷ್ಟು? 60 minutesಗೆ 250 into 60. ಸೊ ಇಟ್ ಇಸ್ 2 zeros. 5 6 are 30. 6 2s are 12. 15. So 15,000 babies 60 minutesಗೆ. 60 minutes means it is 1 hour. 1 hourಗೆ ಬೇಡ ನಮಗೆ, ಒಂದು ದಿನಕ್ಕೆ ಬೇಕು. ಒಂದು ದಿನಕ್ಕೆ ಎಷ್ಟು ಅವರ್? 1 ಡೇಗೆ 24 hour. ಸೊ 1 ಅವರಿಗೆ 15,000 ಬೇಬೀಸ್ ಬಾರ್ನ್ ಆದರೆ 24 ಅವರಿಗೆ ಎಷ್ಟು? 24 ಅವರಿಗೆ 24 into 15,000. 5 4s ಇಟ್ ಇಸ್ zeros ಆಮೇಲೆ ಹಾಕೊಳ್ಳೋಣ. 5 4s are 20, 2 carry, 5 2s are 10, it is 12, 4 1s are 4, 4 2s are, so 0, it is 6, it is 3. So the answer is 360 and this 3 zeros. 3,60,000. So 3,60,000 is it a million? ಸೊ ಇದು ಅಮೆರಿಕನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಇದೆ. ಅಮೆರಿಕನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಇಟ್ ಇಸ್ 360,000, ನಾಟ್ ಈವನ್ ಅ ಮಿಲಿಯನ್. 1 million ಅಲ್ಲ. ದಿಸ್ ಇಸ್ ನಾಟ್ ಅ
ಮಿಲಿಯನ್. 1 ಮಿಲಿಯನ್ ಆಗಿಲ್ಲ. ಸೊ ಆನ್ಸರ್ ಇಸ್ ನೋ. Will 1 million babies born a day? No, it is not 1 million, it is 360,000. Can you count 1 million coins in a day? Assume you can count 1 coin every second. ಸೊ 1 ಸೆಕೆಂಡಿಗೆ ಒಂದು. ಈಗ 1 ಡೇಗೆ ಎಷ್ಟು ಸೆಕೆಂಡ್ ಇದೆ ಅಂತ ಚೆಕ್ ಮಾಡೋಣ. 1 ಮಿನಿಟ್ಗೆ 60 ಸೆಕೆಂಡ್ಸ್. 60 ಮಿನಿಟ್ಸ್ ಅಂದರೆ 1 ಅವರಿಗೆ 60 into 60 seconds. 6 6 it is 3600 seconds. This is for 1 hour. So 24 hour ಗೆ it is 24 into 3600. ಇದನ್ನೇ ಕ್ಯಾರಿ ಮಾಡೋದು. So what we get, 24 into 36, it is 24. 2 carry, 6 2s are 12, it is 14. 4 3s are 12, 2 1 carry, 3 2s are 6, 1 7. 4 6, it is 8. So we get 86400. This much of second. So 1 ಸೆಕೆಂಡಿಗೆ 1 ಕಾಯಿನ್ನ ಕೌಂಟ್ ಮಾಡ್ಬೋದು ಅಂದರೆ, ಸೊ ಇನ್ 124 hours ಅಲ್ಲಿ we can just count 86,400, not a 1 million coinsನ ಕೌಂಟ್ ಮಾಡೋದಕ್ಕೆ ಆಗಲ್ಲ. No. Think and create more such fun questions and share them with your class. Okay, I hope you are understanding. So let's do this, figure it out in the next class. So ನಿಮಗೆ ಅರ್ಥ ಆಗ್ತಿದ್ರೆ you just give a like. If you have any doubt in this class, just mention that in a comment box. Okay, thank you. Get subscribed first. Thank you.